ಹಾಯ್ ಹೆಲೋ ಎವ್ರಿಬಡಿ ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್ ಒನ್ಸ್ ಅಗೇನ್. ವಿದ್ಯಾರ್ಥಿಗಳ ಇವತ್ತಿನ ಕ್ಲಾಸ್ನಲ್ಲಿ ಏನಪ್ಪ ಅಂದರೆ ವಿದೌಟ್ ವೇಸ್ಟಿಂಗ್ ಮಚ್ ಟೈಮ್ ಡೈರೆಕ್ಟ್ಲಿ ವಿಲ್ ಮೂವ್ ಟು ದಿ ಕಾನ್ಸೆಪ್ಟ್ ಸೆಕೆಂಡ್ ಪಿ ಯು ಸಿ ಎಕನಾಮಿಕ್ಸ್ ಬ್ಲೂ ಪ್ರಿಂಟ್ 2025-26 ಅಪ್ಡೇಟೆಡ್ ಬ್ಲೂ ಪ್ರಿಂಟ್ ಇದಾಗಿರ್ತದೆ ಫಾರ್ ದ ಸಬ್ಜೆಕ್ಟ್ ಆಫ್ ಪಿ ಯು ಸಿ ಟು ಎಕನಾಮಿಕ್ಸ್ 2025-26 ಅಪ್ಡೇಟೆಡ್ ಬ್ಲೂ ಪ್ರಿಂಟ್ ಇದಾಗಿರ್ತದೆ. ಓಕೆ, 2025-26 ಅಪ್ಡೇಟೆಡ್ ಬ್ಲೂ ಪ್ರಿಂಟ್ ಫಾರ್ ಪಿ ಯು ಸಿ ಟು ಎಕನಾಮಿಕ್ಸ್. ಯಾವ ರೀತಿ ಕ್ವಶನ್ಸ್ಗಳನ್ನು ಕೇಳ್ತಾರೆ, ಯಾವ ಚಾಪ್ಟರ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು, ಯಾವುದನ್ನು ನಾವು ಜಾಸ್ತಿ ಸ್ಟಡಿ ಮಾಡಬೇಕು ಇವತ್ತಿನ ಈ ಒಂದು ಇಯರ್ನಲ್ಲಿ ಅಂತ ಇವತ್ತಿನ ಕ್ಲಾಸ್ನಲ್ಲಿ ನೋಡೋಣ. ಸೊ ಅಲ್ಲಿ ಹೋಗಿಂತ ಮುಂಚೆ ನಾವು ಫಸ್ಟ್ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಯಾವೆಲ್ಲ ಸೆಕ್ಷನ್ಗಳಿಂದ ಯಾವ್ಯಾವ ಕ್ವಶನ್ಸ್ ಅಂದರೆ ಎಷ್ಟು ಕ್ಯಾಟಗರಿ ಆಫ್ ಕ್ವಶನ್ಸ್ ಬರ್ತದೆ ಅಂತೇಳಿ. ಎಕನಾಮಿಕ್ಸ್ನಲ್ಲಿ ಯಾವ ರೀತಿ ಆಗ್ತದಪ್ಪ ಅಂದರೆ ಬಿಸ್ನೆಸ್ ಸ್ಟಡಿ ಅಕೌಂಟೆನ್ಸಿನಲ್ಲಿ 4 ಸೆಕ್ಷನ್ಸ್ ಇರೋದು, ಬಟ್ ಎಕನಾಮಿಕ್ಸ್ನಲ್ಲಿ ದೇರ್ ಆರ್ 5 ಸೆಕ್ಷನ್ಸ್. ಸೆಕ್ಷನ್ ಎ ಯಾವ ರೀತಿಯಪ್ಪ ಅಂದರೆ ಇಲ್ಲಿ 20 ಕ್ವಶನ್ಸ್ಗಳು ಬರ್ತಾವೆ. 1 ಮಾರ್ಕಿನ 20 ಕ್ವಶನ್ಸ್ ವಿಚ್ ಕನ್ಸಿಸ್ಟ್ ಆಫ್ 20 ಮಾರ್ಕ್ಸ್. ಅಂದರೆ ಇಲ್ಲಿ 5 ಮಲ್ಟಿಪಲ್ ಚಾಯ್ಸ್, 5 ಮ್ಯಾಚ್ ದಿ ಫಾಲೋವಿಂಗ್, 5 fill in the blanks ಆ್ಯಂಡ್ 5 1 word ಆನ್ಸರ್ಸ್, 1 word ಕ್ವಶನ್ಸ್, ಈ ರೀತಿ. ಸೊ ಅದು ಸೆಕ್ಷನ್ ಎ. ಇದು ಆಲ್ಮೋಸ್ಟ್ ಬಿಸ್ನೆಸ್ ಸ್ಟಡಿದಾಗೂ ಇದಾದ, ಅಕೌಂಟೆನ್ಸಿದಾಗೂ ಸೇಮ್ ಇದು ಅದ. ಇನ್ನು ಸೆಕ್ಷನ್ ಬಿಗೆ ಬಂದರೆ ಇಲ್ಲಿ 2 ಮಾರ್ಕಿನ ಕ್ವಶನ್ಸ್ಗಳನ್ನ ನಾವು ನೋಡ್ಬೋದು. 2 ಮಾರ್ಕ್ಸ್ ಕ್ವಶನ್ಸ್. ಅವ್ರು ನಿಮಗೆ ಕೇಳೋದು ಕ್ವಶನ್ಸ್, ನಂಬರ್ ಆಫ್ ಕ್ವಶನ್ಸ್ 10 ಕ್ವಶನ್ಸ್ ಆ್ಯಂಡ್ ಯು ನೀಡ್ ಟು ಆನ್ಸರ್ 6 ಕ್ವಶನ್ಸ್ ವಿಚ್ ವಿಲ್ ಕಮ್ ಟು 12 ಮಾರ್ಕ್ಸ್. ಓಕೆ, 10 ಕ್ವಶನ್ಗಳನ್ನು ಕೇಳ್ತಾರೆ. ನೀವು ಬರೀಬೇಕಾಗಿರೋದು 6, ಒಂದು ಪ್ರಶ್ನೆಗೆ 2 ಮಾರ್ಕ್ಸ್. ಸೊ 6 ಬರೆದ್ರೆ 6 × 2 12 ಮಾರ್ಕ್ಸ್ ಆ ಸೆಕ್ಷನ್ನಲ್ಲಿ ಕನ್ಸಿಡರ್ ಆಗ್ತದೆ. ಇನ್ನು ಸೆಕ್ಷನ್ ಸಿಗೆ ಬರೋದಾದರೆ ಇಲ್ಲಿ 4 ಮಾರ್ಕ್ಸ್ ಇನ ಕ್ವಶನ್ಸ್ಗಳನ್ನು ನೋಡಬಹುದು. 4 ಅಂಕಗಳ ಪ್ರಶ್ನೆ, 9 ಕ್ವಶನ್ಗಳನ್ನು ಕೇಳ್ತಾರೆ. ಒಂದು ಕಡಿಮೆ ಮಾಡ್ತಾ ಇದ್ದಾರೆ ಇಲ್ಲಿ ಈ ಸೆಕ್ಷನ್ನಲ್ಲಿ. 9 ಕ್ವಶನ್ಗಳನ್ನು ಕೇಳ್ತಾರೆ. ಅಥವಾ ನೀವು ಬರೀಬೇಕಾಗಿರೋದು ಓನ್ಲಿ 5 ಕ್ವಶನ್ಸ್. ಅವ್ರು ಕೇಳೋದು 9, ನೀವು ಆನ್ಸರ್ ಮಾಡಬೇಕಾಗಿರೋದು 5. ಸೊ 5 × 4 20 ಮಾರ್ಕ್ಸಿನ ಸೆಕ್ಷನ್ ಇದು ಆಗ್ತದೆ. ಇನ್ನು ಸೆಕ್ಷನ್ ಡಿಗೆ ಬರೋದಾದರೆ ಬಿಸ್ನೆಸ್ ಸ್ಟಡಿನಲ್ಲಿ 8 ಮಾರ್ಕ್ಸ್ ನೋಡ್ತೀವಿ. ಇಲ್ಲಿ 8 ಮಾರ್ಕ್ಸ್ ಇಲ್ಲ, 6 ಮಾರ್ಕ್ಸ್ ಕ್ವಶನ್ಸ್ ಅದ. 6 ಮಾರ್ಕ್ಸ್ ಕ್ವಶನ್ಸ್. ಅವ್ರು ಕೇಳೋದು 5 ಕ್ವಶನ್ಸ್, ನಾವು ಆನ್ಸರ್ ಮಾಡಬೇಕಾಗಿರೋದು 3 ಕ್ವಶನ್ಸ್. 5 ಕೇಳ್ತಾರೆ, 2 ಎಕ್ಸ್ಟ್ರಾ ಆಪ್ಷನ್ಸ್ ಅದ. ಸೊ 3 ಕ್ವಶನ್ಸ್ಗಳನ್ನು ನೀವು ಆನ್ಸರ್ ಮಾಡಬೇಕು. ಸೊ 3 × 6 ಮಾರ್ಕ್ಸ್, ಒಂದು ಕ್ವಶನ್ಗೆ 6 ಮಾರ್ಕ್ಸ್. ಸೊ 3 × 6 18 ಮಾರ್ಕ್ಸ್ನ ಸೆಕ್ಷನ್ ಇದಾಗಿರ್ತದೆ. ಇನ್ನು ಲಾಸ್ಟ್ ಸೆಕ್ಷನ್ ಯಾವುದಪ್ಪ ಅಂದರೆ ಸೆಕ್ಷನ್ ಇ, ವಿಚ್ ಈಸ್ ಆಲ್ಸೋ ನೋನ್ ಆಸ್ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್. ಪ್ರಯೋಗ ಪ್ರಶ್ನೆಗಳು, ಪ್ರಯೋಗ ಆಧಾರಿತ ಪ್ರಶ್ನೆಗಳು ಅಂತ ಕರಿತೀವಿ. 5 ಮಾರ್ಕ್ಸ್ ಕ್ಯಾಟಗರಿಯಲ್ಲಿ ಬರ್ತದೆ. ಸೊ 5 ಮಾರ್ಕ್ಸ್ ಕ್ವಶನ್ಸ್, 3 ಪ್ರಯೋಗ ಪ್ರಶ್ನೆಗಳನ್ನು, ಪ್ರಾಕ್ಟಿಕಲ್ ಕ್ವಶನ್ಸ್ಗಳನ್ನು ಕೇಳ್ತಾರೆ. ನೀವು ಓನ್ಲಿ 2 ಆನ್ಸರ್ ಮಾಡಬೇಕು. ಸೊ 2 ಆನ್ಸರ್ ಮಾಡಿದಾಗ, ಒಂದು ಕ್ವಶನ್ಗೆ 5 ಮಾರ್ಕ್ಸ್, 2 ಆನ್ಸರ್ ಮಾಡಿದಾಗ ನಿಮಗೆ ಸಿಗೋದು 10 ಮಾರ್ಕ್ಸ್. ಸೊ 20 + 12 32 + 20 52 + 18 70 70 + 10 80 ಮಾರ್ಕ್ಸ್ ಈ ರೀತಿ ಕಾನ್ಸ್ಟಿಟ್ಯೂಟ್ ಆಗ್ತದೆ. ಸೊ ಇದು ಎಕನಾಮಿಕ್ಸ್ನ ಪ್ಯಾಟ್ರನ್ ಆಗಿರ್ತದೆ. 5 ಸೆಕ್ಷನ್ಸ್ಗಳು ಬರ್ತಾವೆ. 5 ಸೆಕ್ಷನ್ ಅಗೇನ್ ಎಷ್ಟೋ ಜನಕ್ಕೆ ಆಲ್ರೆಡಿ ಗೊತ್ತಿರಬಹುದು, ಫಸ್ಟ್ ಇಯರಲ್ಲಿ ಬರೆದಿರ್ತೀರಿ. ಬಟ್ ದೆರ್ ಆರ್ ಮೆನಿ ಸ್ಟೂಡೆಂಟ್ಸ್ ಹೂ ಸ್ಟಿಲ್ ಡೋಂಟ್ ನೋ ದಿ ಪ್ಯಾಟ್ರನ್. ದೆರ್ ಆರ್ ಮೆನಿ ಪ್ರೈವೇಟ್ ಸ್ಟೂಡೆಂಟ್ಸ್, ದೆರ್ ಆರ್ ಮೆನಿ ರಿಪೀಟರ್ ಸ್ಟೂಡೆಂಟ್ಸ್. ಅವ್ರ ಸಲುವಾಗಿ ನಾನು ಇದೆಲ್ಲವನ್ನೂ ಕೂಡ ಮಾಡ್ತಾ ಇದ್ದೀನಿ. ಈಗ ಜಸ್ಟ್ ನಾನು ವಿಡಿಯೋಗಳನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಮುಂದೆ ಎಲ್ಲ ಸೆಕ್ಷನ್ಗಳ ಮೇಲೆ ಇಂಪಾರ್ಟೆಂಟ್ ಕ್ವಶನ್ಸ್ ಡಿಸ್ಕಸ್ ಮಾಡ್ತೀನಿ, ವಿತ್ ಸೊಲ್ಯೂಷನ್ಸ್ ಡಿಸ್ಕಸ್ ಮಾಡ್ತೀನಿ. ಅಕೌಂಟೆನ್ಸಿ, ಬಿಸ್ನೆಸ್ ಸ್ಟಡಿ, ಸ್ಟ್ಯಾಟಿಸ್ಟಿಕ್ಸ್ ಎಲ್ಲವನ್ನೂ ಕೂಡ ಮಾಡೋಣ. 1 by 1 ಐ ವಿಲ್ ಅಪ್ಡೇಟ್ ದಿ ವಿಡಿಯೋ. ಓಕೆ, ಇದು ಈ ರೀತಿ ಸೆಕ್ಷನ್ಸ್ಗಳನ್ನು ಅರ್ಥ ಮಾಡ್ಕೊಳ್ಬೇಕು. ಇನ್ನು ಎಕನಾಮಿಕ್ಸ್ನಲ್ಲಿ ನಾವು 2 ಭಾಗಗಳನ್ನು ನೋಡ್ತೀವಿ. ಸಿಲೆಬಸ್ ಇಸ್ ಡಿವೈಡೆಡ್ ಇಂಟು 2 categories. One is called as ಮೈಕ್ರೋ ಎಕನಾಮಿಕ್ಸ್, another one is called as ಮ್ಯಾಕ್ರೋ ಎಕನಾಮಿಕ್ಸ್. ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರ ಅಂತ ಕರಿತೀವಿ. ಕನ್ನಡ ಮತ್ತು ಇಂಗ್ಲೀಷ್ ಸೈಡ್ ಬೈ ಸೈಡ್ 2 ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತೀನಿ. ಮೈಕ್ರೋ ಮತ್ತು ಮ್ಯಾಕ್ರೋ 2 ಭಾಗಗಳನ್ನು ಡಿವೈಡ್ ಮಾಡಿದ್ದೀವಿ. ಸೊ 2 ಭಾಗಗಳಲ್ಲಿ ಎಲ್ಲ ಸೇರಿದಾಗ ಎಲ್ಲ ಚಾಪ್ಟರ್ಗಳಿಂದ ಎಷ್ಟೆಷ್ಟು ಅಂಕಗಳ ಪ್ರಶ್ನೆ ಬರ್ತದೆ, ಯಾವ ಚಾಪ್ಟರ್ಗೆ ಜಾಸ್ತಿ ಒತ್ತನ್ನು ಕೊಡಬೇಕು ಅನ್ನೋದನ್ನು ಇವತ್ತಿನ ಅವಧಿಯಲ್ಲಿ ನೋಡೋಣ. ಸೊ ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿಲ್ಲ, ನೀವು ಜಾಯ್ನ್ ಆಗ್ಬೋದು. ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಸಿಗ್ತದೆ. ಸೊ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೂ ಕೂಡ ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಇಂಪಾರ್ಟೆಂಟ್ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಎಲ್ಲದರ ನೋಟಿಫಿಕೇಶನ್ ನಿಮಗೆ ಸಿಗಬೇಕು, ಮಿಸ್ ಆಗಬಾರ್ದು. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸೊ ಲೆಟ್ ಅಸ್ ಸ್ಟಾರ್ಟ್ ಅವರ್ ಟುಡೇಸ್ ಸೆಷನ್. ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್.
ಓಕೆ ವಿದ್ಯಾರ್ಥಿಗಳೇ, ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ಎಕನಾಮಿಕ್ಸ್ ಬ್ಲೂ ಪ್ರಿಂಟ್ ಫಾರ್ ದ ಇಯರ್ 2025-26 ಈ ವರ್ಷದ ಶೈಕ್ಷಣಿಕ ವರ್ಷ 25-26 ನೀವು ಬರೀಬೇಕಾಗಿರೋ ಪ್ರಶ್ನೆ, ನೀವು ಬರೀಬೇಕಾಗಿರೋ ಎಕ್ಸಾಮ್ ಇದು. ಸೊ ಈ ವರ್ಷದ ಬ್ಲೂ ಪ್ರಿಂಟ್ ಇದು ಆಗಿರ್ತದೆ. ಸೊ ಯಾವ ರೀತಿ ನಾವು ಪ್ರಿಪರೇಷನ್ ಮಾಡಬೇಕು, ಯಾವೆಲ್ಲ ಕಾನ್ಸೆಪ್ಟ್ಸ್ಗಳನ್ನು ನೋಡಬೇಕು, ಯಾವ ಚಾಪ್ಟರಿಂದ ಯಾವುದು ಎಷ್ಟು ಮಾರ್ಕ್ಸ್ ಬರ್ತದೆ ನೋಡ್ಕೊತ ಹೋಗೋಣ. ಮೊದಲನೇದಾಗಿ ಮೈಕ್ರೋ ಎಕನಾಮಿಕ್ಸ್ ಇಲ್ಲಿ ಕನ್ನಡದಲ್ಲಿ ಕೂಡ ಹೇಳ್ಬಿಡ್ತೀನಿ, ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಕೂಡ ನೋಟ್ ಡೌನ್ ಮಾಡ್ಕೊಳ್ಬೋದು. ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಕರಿತೀವಿ ಮೈಕ್ರೋ ಎಕನಾಮಿಕ್ಸ್. ಮೊದಲನೇ ಚಾಪ್ಟರ್ ಇಂಟ್ರಡಕ್ಷನ್, ಪರಿಚಯ ಅಂತ ಕರಿತೀವಿ. 1 ಮಾರ್ಕಿನ ಒಂದು ಪ್ರಶ್ನೆ, 2 ಮಾರ್ಕ್ಸಿನ ಒಂದು ಪ್ರಶ್ನೆ, 4 ಮಾರ್ಕ್ಸಿನ ಒಂದು, 6 ಮಾರ್ಕ್ಸ್ ಯಾವುದೇ ಇಲ್ಲ, ಪ್ರಾಕ್ಟಿಕಲ್ ಕೂಡ ಯಾವುದೇ ಇಲ್ಲ. ಸೊ ಇಲ್ಲಿ ಓನ್ಲಿ 4 ಮಾರ್ಕ್ಸ್ ಕ್ವಶನ್ ಅಂದರೆ ಇಂಪಾರ್ಟೆಂಟ್. 4 ಮಾರ್ಕ್ಸ್ನ ದೊಡ್ಡ ಕ್ವಶನ್ ಅಂದರೆ 4 ಮಾರ್ಕ್ಸಿನ ಕ್ವಶನ್ಗಳು ಬರ್ತಾ ಇದೆ. 2 ಮಾರ್ಕ್ಸ್ ಒಂದು ಕ್ವಶನ್ ಆಲ್ಮೋಸ್ಟ್ ಎಲ್ಲ ಚಾಪ್ಟರಿಂದ ಬರ್ತದೆ, 1 ಮಾರ್ಕ್ಸ್ ಕೂಡ ಎಲ್ಲ ಚಾಪ್ಟರಿಂದ ಬಂದೇ ಬರ್ತದೆ. ಲಾಂಗ್ ಕ್ವಶನ್ಸ್ಗಳನ್ನು ನೋಡಿದಾಗ 4 ಮಾರ್ಕ್ಸ್ ಮಾತ್ರ. ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್, ಅನುಭೋಗಿ ವರ್ತನೆಯ ಸಿದ್ಧಾಂತ ಅಂತ ಕರಿತೀವಿ. ಅನುಭೋಗಿ ವರ್ತನೆ ಸಿದ್ಧಾಂತ, ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ 1 ಮಾರ್ಕಿನ 3 ಕ್ವಶನ್ಸ್, 2 ಮಾರ್ಕಿನ 1 ಕ್ವಶನ್, 4 ಮಾರ್ಕ್ಸಿನ 1 ಕ್ವಶನ್, 6 ಮಾರ್ಕಿನ 1 ಕ್ವಶನ್, 5 ಮಾರ್ಕ್ಸಿನ 1 ಕ್ವಶನ್. ಇಂಪಾರ್ಟೆಂಟ್ ಚಾಪ್ಟರ್, ಯಾಕಂದರೆ 5 ಮಾರ್ಕ್ಸ್ನ 1, 5 + 6 11, 11 + 4 15, 15 + 2 ಮಾರ್ಕ್ಸ್ನ 1 ಕ್ವಶನ್ 17 + 3 20 ಮಾರ್ಕ್ಸ್ ಇರುವಂತಹ ಚಾಪ್ಟರ್ ಇದಾಗಿರ್ತದೆ ವಿದ್ಯಾರ್ಥಿಗಳೇ. ಹಾಗಾಗಿ ಅನುಭೋಗಿಯ ವರ್ತನೆಯ ಸಿದ್ಧಾಂತ ಈ ಚಾಪ್ಟರ್ನ ಭಾಳ ಚೆನ್ನಾಗಿ ಮಾಡಬೇಕು. 24 ಮಾರ್ಕ್ಸ್ ಪಾಸಿಂಗ್ ಅದ ಔಟ್ ಆಫ್ 80. ಪ್ರೈವೇಟ್ ಕ್ಯಾಂಡಿಡೇಟ್ಸ್ ಕೂಡ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಿಮಗೂ ಕೂಡ 24ನೇ ಇರ್ತದೆ. ಕನ್ವರ್ಟ್ ಮಾಡ್ತಾರೆ ಅದನ್ನು 100ಕ್ಕೆ, ಅದನ್ನು ಮುಂದಿನ ಸೆಷನ್ಗಳಲ್ಲಿ ಹೇಳ್ತೀನಿ. ಸೊ ಈ ಚಾಪ್ಟರ್ನ ಭಾಳ ಪರ್ಫೆಕ್ಟಾಗಿ ನಾವು ಸ್ಟಡಿ ಮಾಡಬೇಕು. ಇನ್ನು 3ನೇ ಚಾಪ್ಟರ್ ಬಂದುಬಿಟ್ಟು ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್ ಅಂತ ಕರಿತೀವಿ, ಉತ್ಪಾದನೆ ಮತ್ತು ವೆಚ್ಚಗಳು. ಇಲ್ಲಿ ಕೂಡ 6 ಮಾರ್ಕ್ಸಿನ ಒಂದು ಪ್ರಶ್ನೆ, ಯಾವುದೇ ಪ್ರಯೋಗ ಪ್ರಶ್ನೆ ಇಲ್ಲ, 2 ಮಾರ್ಕ್ಸಿನ ಒಂದು ಪ್ರಶ್ನೆ ಆಗಿರ್ತದೆ. ಆಮೇಲೆ ಥಿಯರಿ ಆಫ್ ಫರ್ಮ್ ಅಂಡರ್ ಪರ್ಫೆಕ್ಟ್ ಕಾಂಪಿಟೇಷನ್, ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕದ ಸಿದ್ಧಾಂತ ಅಂತ ಕರಿತೀವಿ, 4ನೇ ಅಧ್ಯಾಯ. ಇಲ್ಲಿಯೂ ಕೂಡ 2 ಮಾರ್ಕ್ಸಿನ 2 ಪ್ರಶ್ನೆಗಳು, 4 ಮಾರ್ಕ್ಸಿನ 1 ಪ್ರಶ್ನೆಗಳು, ಯಾವುದೇ 6 ಅಂಕಗಳ ಮತ್ತು 5 ಅಂಕಗಳ ಪ್ರಶ್ನೆ ಇಲ್ಲ. ಇನ್ನು ಈ ಚಾಪ್ಟರ್ ಈ ಒಂದು ಭಾಗದ ಕೊನೆಯ ಅಧ್ಯಾಯ ಮಾರುಕಟ್ಟೆ ಸಮತೋಲನ ಅಂತ ಕರಿತೀವಿ, 5th ಚಾಪ್ಟರ್ ಮಾರ್ಕೆಟ್ ಇಕ್ವಿಲಿಬ್ರಿಯಮ್. ವಿ ಆರ್ ಗೆಟಿಂಗ್ 1 5 ಮಾರ್ಕ್ ಕ್ವಶನ್ ಆ್ಯಂಡ್ 1 4 ಮಾರ್ಕ್ಸ್ ಕ್ವಶನ್ಸ್. ಸೊ ಇದು 5 ಚಾಪ್ಟರ್ಗಳು ಮೈಕ್ರೋ ಎಕನಾಮಿಕ್ಸ್ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಬರುವಂಥದ್ದು. ಪರಿಚಯ, ಆಮೇಲೆ ಅನುಭೋಗಿ ವರ್ತನೆ ಸಿದ್ಧಾಂತ, ಉತ್ಪಾದನೆ ಮತ್ತು ವೆಚ್ಚಗಳು, ಪರಿಪೂರ್ಣ ಮಾರುಕಟ್ಟೆಯಲ್ಲಿ ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕದ ಸಿದ್ಧಾಂತ, ಆಮೇಲೆ ಮಾರುಕಟ್ಟೆ ಸಮತೋಲನ. ಇನ್ನು 2ನೇ ಭಾಗಕ್ಕೆ ಬಂದರೆ ಸಮಗ್ರ ಅರ್ಥಶಾಸ್ತ್ರ ಸಿಗ್ತದೆ ನಮಗೆ, ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಕರಿತೀವಿ. ಇಲ್ಲೂ ಕೂಡ ಫಸ್ಟ್ ಚಾಪ್ಟರ್ ಆಗಿನ ಅಲ್ಲಿ ಅದೇ ರೀತಿ ಇಂಟ್ರಡಕ್ಷನ್ ಅದ. ಇನ್ನು 2ನೇ ಚಾಪ್ಟರ್ ರಾಷ್ಟ್ರೀಯ ವರಮಾನ ಲೆಕ್ಕಾಚಾರ ಅಂತ ಕರಿತೀವಿ, ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್, ರಾಷ್ಟ್ರೀಯ ವರಮಾನ ಲೆಕ್ಕಾಚಾರ. ಇಲ್ಲಿ 2 ಅಂಕಗಳ 2 ಪ್ರಶ್ನೆಗಳು, 6 ಮಾರ್ಕ್ಸಿನ ಒಂದು ಪ್ರಶ್ನೆ, 5 ಮಾರ್ಕ್ಸಿನ ಒಂದು ಪ್ರಶ್ನೆ. ಸೊ ಇದು ಕೂಡ ಒನ್ ಆಫ್ ದಿ ಇಂಪಾರ್ಟೆಂಟ್ ಚಾಪ್ಟರ್ ಆಗ್ತದೆ ವಿದ್ಯಾರ್ಥಿಗಳೇ. ಬಿಕಾಸ್ 5 ಮಾರ್ಕ್ಸ್ + 6 11 ಮಾರ್ಕ್ಸ್, 2 ಮಾರ್ಕ್ಸಿನ 2 ಅಂದರೆ 4 ಆಯಿತು. 11 + 4 15 ಮಾರ್ಕ್ಸ್ + 2 17 ಮಾರ್ಕ್ಸ್. ಈ 2 ಭಾಗಗಳಲ್ಲಿ ಒಂದು ಸಮತೋಲನ ಅದ. ಮೊದಲನೇ ಭಾಗದಲ್ಲಿಯೂ ಕೂಡ 2ನೇ ಚಾಪ್ಟರ್ ಅನುಭೋಗಿ ವರ್ತನೆಯ ಸಿದ್ಧಾಂತ ಅದೇ ಇಂಪಾರ್ಟೆಂಟ್ ಆಗ್ತದೆ. ಸಮಗ್ರ ಅರ್ಥಶಾಸ್ತ್ರ ಇಲ್ಲಿಯೂ ಕೂಡ 2ನೇ ಚಾಪ್ಟರ್ನೇ ಇಂಪಾರ್ಟೆಂಟ್ ಅದ. ಬೋತ್ ಪಾರ್ಟ್ಸ್ ಹ್ಯಾವ್ ಸೆಕೆಂಡ್ ಚಾಪ್ಟರ್ ಆಸ್ ದೇರ್ ಇಂಪಾರ್ಟೆಂಟ್ ಚಾಪ್ಟರ್ಸ್, ರಾಷ್ಟ್ರೀಯ ವರಮಾನ ಲೆಕ್ಕಾಚಾರ. ಇನ್ನು 3ನೇದು ಹಣ ಮತ್ತು ಬ್ಯಾಂಕಿಂಗ್, ಮನಿ ಆ್ಯಂಡ್ ಬ್ಯಾಂಕಿಂಗ್. 4 ಮಾರ್ಕ್ಸಿನ ಒಂದು ಪ್ರಶ್ನೆ, 6 ಮಾರ್ಕ್ಸಿನ ಒಂದು ಪ್ರಶ್ನೆ, 10 ಮಾರ್ಕ್ಸ್ ಅದ. + 2 12 ಇಂಪಾರ್ಟೆಂಟ್ ಅದ, ಬಟ್ ಅದಕ್ಕಿಂತ ಏನು ಇಂಪಾರ್ಟೆಂಟ್ ಇಲ್ಲ. ಆಮೇಲೆ ಡಿಟರ್ಮಿನೇಷನ್ ಆಫ್ ಇನ್ಕಮ್ ಆ್ಯಂಡ್ ಎಂಪ್ಲಾಯ್ಮೆಂಟ್, ಆದಾಯ ಮತ್ತು ಉದ್ಯೋಗದ ನಿರ್ಧಾರ ಅಂತ ಕರಿತೀವಿ. 2 ಅಂಕದ ಒಂದು ಪ್ರಶ್ನೆ, 4 ಅಂಕದ ಒಂದು ಪ್ರಶ್ನೆ, ಆಮೇಲೆ 6 ಮತ್ತು 5 ಮಾರ್ಕ್ಸ್ ಇಲ್ಲ. ಇನ್ನು 5ನೇ ಚಾಪ್ಟರ್ ಗವರ್ನಮೆಂಟ್ ಬಜೆಟ್ ಆ್ಯಂಡ್ ಎಕನಾಮಿ, ಸರ್ಕಾರದ ಮುಂಗಡ ಪತ್ರ ಮತ್ತು ಆರ್ಥಿಕತೆ ಅಂತ ಕರಿತೀವಿ. ಇಲ್ಲಿಯೂ ಕೂಡ 2 ಮಾರ್ಕ್ಸಿನ 2 ಪ್ರಶ್ನೆ, 4 ಮಾರ್ಕ್ಸಿನ ಒಂದು ಪ್ರಶ್ನೆ, 6 ಮತ್ತು 5 ಇಲ್ಲ. ಇನ್ನು ಲಾಸ್ಟ್ ಚಾಪ್ಟರ್ ಯಾವುದಪ್ಪ ಅಂದರೆ ಓಪನ್ ಎಕನಾಮಿಕ್ಸ್, ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಕರಿತೀವಿ. ಓಪನ್ ಎಕನಾಮಿ, ದಿ ಶುಡ್ ಬಿ ಆಸ್ ಓಪನ್ ಎಕನಾಮಿ, ಮ್ಯಾಕ್ರೋ ಎಕನಾಮಿಕ್ಸ್, ಮುಕ್ತ ಆರ್ಥಿಕತೆ, ಸಮಗ್ರ ಅರ್ಥಶಾಸ್ತ್ರ ಅಂತ ಕರಿತೀವಿ. ಮುಕ್ತ ಆರ್ಥಿಕತೆ, ಸಮಗ್ರ ಅರ್ಥಶಾಸ್ತ್ರ. ಇಲ್ಲಿ 4 ಮಾರ್ಕ್ಸಿನ ಒಂದು ಪ್ರಶ್ನೆ, 6 ಮಾರ್ಕ್ಸಿನ ಒಂದು ಪ್ರಶ್ನೆಗಳು ಕಾಣ್ತಾವೆ. ಸೊ ಇದು ಒಟ್ಟಾರೆ ನಿಮ್ಮ ಬ್ಲೂ ಪ್ರಿಂಟ್ ಆಗಿರ್ತದೆ, 11 ಚಾಪ್ಟರ್ಗಳ ಒಂದು ಬ್ಲೂ ಪ್ರಿಂಟ್. ಈಗಾಗಲೇ ಹೇಳಿದಂಗೆ ಸೂಕ್ಷ್ಮ ಅರ್ಥಶಾಸ್ತ್ರ ಭಾಗವನ್ನು ತೆಗೆದುಕೊಂಡಾಗ 2ನೇ ಚಾಪ್ಟರ್ನಲ್ಲಿ 20 ಮಾರ್ಕ್ಸ್ ಅದ ವಿದ್ಯಾರ್ಥಿಗಳೇ. ಸಮಗ್ರ ಅರ್ಥಶಾಸ್ತ್ರ ಭಾಗ ತೆಗೆದುಕೊಂಡಾಗ ರಾಷ್ಟ್ರೀಯ ವರಮಾನ ಲೆಕ್ಕಾಚಾರ 2ನೇ ಚಾಪ್ಟರಿಂದ 17 ಮಾರ್ಕ್ಸ್ ಅದ. 20 + 17 37 ಮಾರ್ಕ್ಸ್ ಕೇವಲ 2 ಚಾಪ್ಟರ್ ಮಾಡೋದ್ರಿಂದ ನಿಮಗೆ ಸಿಗ್ತಾ ಇದೆ.
ಹಾಗಾಗಿ ನಿಮ್ಮ ಮೊದಲ ಎರಡು ಚಾಪ್ಟರ್ ಆಯ್ಕೆನ ಇವೆರಡು ಆಗಿರಬೇಕು. ಸೊ ಈ ಎರಡೂ ಚಾಪ್ಟರ್ಗಳನ್ನು ಪರ್ಫೆಕ್ಟ್ ಮಾಡಬೇಕು. ಓಕೆ, ಚಾಪ್ಟರ್ ನಂಬರ್ 2 ಇಲ್ಲಿ ಫ್ರಮ್ ಪಾರ್ಟ್ 1 ಅಂದರೆ ಸೂಕ್ಷ್ಮ ಅರ್ಥಶಾಸ್ತ್ರ ಮೊದಲನೇ ಭಾಗದಿಂದ ನೀವು ಎರಡನೇ ಚಾಪ್ಟರ್ನ ಆಯ್ಕೆ ಮಾಡ್ಕೊಳ್ಬೇಕು. ಫ್ರಾಮ್ ಪಾರ್ಟ್ 2 ಇಲ್ಲಿಯೂ ಕೂಡ ಚಾಪ್ಟರ್ ನಂಬರ್ 2 ರಾಷ್ಟ್ರೀಯ ವರಮಾನ ಲೆಕ್ಕಾಚಾರ, ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್, ಇವೆರಡೂ ಚಾಪ್ಟರ್ಗಳನ್ನು ಎರಡು ಕಡೆಯಿಂದ ಪರ್ಫೆಕ್ಟ್ ಮಾಡ್ಕೊಳ್ರಿ. ಅಗೇನ್ ಮತ್ತು ನಾನು ಹೇಳೋದೇನಪ್ಪ ಅಂದರೆ ಚಾಪ್ಟರ್ ನಂಬರ್ 1 ಕೂಡ ಮಾಡಿರಿ ಎರಡೂ ಕಡೆಯಿಂದ. ಯಾಕಪ್ಪ ಅಂದರೆ ಅದು ಪೀಠಿಕೆ ಉಳ್ಳಂತಹ ಚಾಪ್ಟರ್, ಕೇವಲ ಇಂಟ್ರಡಕ್ಷನ್ ಇರುವಂಥದ್ದು. ಅಲ್ಲಿ ಕೂಡ 4 ಮಾರ್ಕ್ಸ್ ಪ್ರಶ್ನೆ ಅದ. ಆಮೇಲೆ ಎರಡನೇ ಭಾಗದಾಗ ಕೂಡ 4 ಮಾರ್ಕ್ಸ್ ಪ್ರಶ್ನೆ. ಮತ್ತು ಟಾಪಿಕ್ ತೀರಾ ಸಣ್ಣ ಅದಾವು ಎರಡು, 2 ಸ್ಮಾಲ್ ಟಾಪಿಕ್ಸ್ ಯಾವುವು, ಇಂಟ್ರಡಕ್ಷನ್ ಆಫ್ ಮ್ಯಾಕ್ರೋ, ಇಂಟ್ರಡಕ್ಷನ್ ಆಫ್ ಮೈಕ್ರೋ. ಸೊ ಹಾಗಾಗಿ ಎರಡೂ ಚಾಪ್ಟರ್ಗಳಿಂದ 4 ಮಾರ್ಕ್ಸ್ ನಾವು ಗಳಿಸಿದ್ರು ಅಗೇನ್ ವಿ ಆರ್ ಗೆಟಿಂಗ್ 8 ಮಾರ್ಕ್ಸ್, ಕರೆಕ್ಟಾ? ಸೊ ಹಾಗಾಗಿ ಇವು ಚಾಪ್ಟರ್ಗಳು ಇಂಪಾರ್ಟೆಂಟ್ ಅಂತ ನನ್ನ ಅನಿಸಿಕೆ. ಇನ್ನೂ ಜಾಸ್ತಿ ನೋಡೋದಾದರೆ ನೀವು ಎಂತಹ ಚಾಪ್ಟರ್ಗಳನ್ನು ಕಾನ್ಸಂಟ್ರೇಟ್ ಮಾಡಬೇಕಪ್ಪ ಅಂದರೆ ಆ ಚಾಪ್ಟರ್ನಲ್ಲಿ 6 ಮಾರ್ಕ್ಸ್ ಕ್ವಶನ್ ಕೂಡ ಇರಬೇಕು, 4 ಮಾರ್ಕ್ಸ್ ಕ್ವಶನ್ ಕೂಡ ಇರಬೇಕು. ಈಗ ಅಂಥದ್ದೊಂದು ಇಲ್ಲಿ ಕಾಣ್ತದೆ ನಿಮಗೆ. ಎರಡನೇ ಚಾಪ್ಟರ್ ಅನುಭೋಗಿಯ ವರ್ತನೆ ಸಿದ್ಧಾಂತ, 6 ಮಾರ್ಕ್ಸ್ ಕ್ವಶನ್ ಕೂಡ ಅದ, 4 ಮಾರ್ಕ್ಸ್ ಕೂಡ ಅದ, ಪ್ರಯೋಗ ಕೂಡ ಅದ. ಸೊ ಹಾಗಾಗಿ ಈ ಚಾಪ್ಟರನ್ನು ಬಿಡುವಂತಹ ಮಾತೇ ಇಲ್ಲ. ಇನ್ನು ನೆಕ್ಸ್ಟ್ ಬಂದರೆ ಇಲ್ಲಿ ಮೂರನೇದು ಹಣ ಮತ್ತು ಬ್ಯಾಂಕಿಂಗ್ ಅಂತ ಕರಿತೀವಿ, ಮನಿ ಆ್ಯಂಡ್ ಬ್ಯಾಂಕಿಂಗ್. ಇಲ್ಲಿಯೂ 6 ಮಾರ್ಕ್ಸ್ ಪ್ರಶ್ನೆ ಕೂಡ ಅದ, 4 ಮಾರ್ಕ್ಸ್ ಪ್ರಶ್ನೆ ಕೂಡ ಅದ. ಸೊ ಭಾಗ 2ರಿಂದ ಚಾಪ್ಟರ್ ನಂಬರ್ 3 ಹಣ ಮತ್ತು ಬ್ಯಾಂಕಿಂಗ್, ಇದು ಕೂಡ ನೀವು ಮಾಡಬೇಕಾಗಿರುವಂಥ ಚಾಪ್ಟರ್. ದಿಸ್ ಈಸ್ ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್ ಚಾಪ್ಟರ್ ಅಕಾರ್ಡಿಂಗ್ ಟು ಮೀ. ಇನ್ನು ಮತ್ತೊಂದು ಚಾಪ್ಟರ್ ಅದ, 6ನೇ ಚಾಪ್ಟರ್ ನೋಡ್ಬೋದು ನೀವು ಇಲ್ಲಿ, ಮುಕ್ತ ಆರ್ಥಿಕತೆ, ಸಮಗ್ರ ಅರ್ಥಶಾಸ್ತ್ರ, ಓಪನ್ ಎಕನಾಮಿ, ಮ್ಯಾಕ್ರೋ ಎಕನಾಮಿಕ್ಸ್. ಇಲ್ಲಿಯೂ ಕೂಡ 6 ಮಾರ್ಕ್ಸ್ ಮತ್ತು 4 ಮಾರ್ಕ್ಸ್ ಪ್ರಶ್ನೆ ಕಾಣ್ತಾ ಇದೆ. ಹಾಗಾಗಿ ಚಾಪ್ಟರ್ ನಂಬರ್ 6 ಕೂಡ ನಾನು ಇಂಪಾರ್ಟೆಂಟ್ ಅಂತ ಕನ್ಸಿಡರ್ ಮಾಡ್ತೇನೆ. ಸೊ ಇನ್ನು ಉಳ್ಕಿದ್ದು ಚಾಪ್ಟರ್ ಮಾಡಬಾರ್ದು ಅಂತೇನಲ್ಲ, ಈ ಚಾಪ್ಟರ್ಗಳ ಮೇಲೆ ಜಾಸ್ತಿ ಫೋಕಸ್ ಇರಲಿ. ಮುಂದೆ ಹೋದಂಗೆ ನಾನು ಆಯಾ ಚಾಪ್ಟರ್ಗಳಿಂದ ಆಯಾ ಪ್ರಶ್ನೆಗಳನ್ನು ಕೊಡ್ತಾ ಹೋಗ್ತೀನಿ, ಯಾವುದು ಇಂಪಾರ್ಟೆಂಟ್ ಅಂತೇಳಿ ಮುಂಬರುವಂಥ ಸೆಷನ್ಗಳಲ್ಲಿ ಡಿಸ್ಕಸ್ ಮಾಡುವ. ಪಾರ್ಟ್ 1 ಸೂಕ್ಷ್ಮ ಅರ್ಥಶಾಸ್ತ್ರದಿಂದ ಪೀಠಿಕೆಯನ್ನು ಓದ್ರಿ, ಅನುಭೋಗಿಯ ವರ್ತನೆ ಸಿದ್ಧಾಂತ. ಪಾರ್ಟ್ 2 ಭಾಗ 2 ಸಮಗ್ರ ಅರ್ಥಶಾಸ್ತ್ರದಿಂದ ಚಾಪ್ಟರ್ ನಂಬರ್ 1 ಪೀಠಿಕೆ, ಚಾಪ್ಟರ್ ನಂಬರ್ 2 ರಾಷ್ಟ್ರೀಯ ವರಮಾನ ಲೆಕ್ಕಾಚಾರ, ಚಾಪ್ಟರ್ ನಂಬರ್ 3 ಹಣ ಮತ್ತು ಬ್ಯಾಂಕಿಂಗ್, ಚಾಪ್ಟರ್ ನಂಬರ್ 6 ಮುಕ್ತ ಆರ್ಥಿಕತೆ, ಸಮಗ್ರ ಅರ್ಥಶಾಸ್ತ್ರ. ಈ ಚಾಪ್ಟರ್ಗಳನ್ನು ನೀವು ಸ್ಟಡಿ ಮಾಡಬೇಕು. ಫ್ರಮ್ ಮೈಕ್ರೋ ಸ್ಟಡಿ ಇಂಟ್ರೊಡಕ್ಷನ್ ಆ್ಯಂಡ್ ಸೆಕೆಂಡ್ ಚಾಪ್ಟರ್, ದಟ್ ಈಸ್ ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್. ಫ್ರಮ್ ಮ್ಯಾಕ್ರೋ ಎಕನಾಮಿಕ್ ಸೆಕ್ಷನ್ ಸ್ಟಡಿ ಚಾಪ್ಟರ್ ನಂಬರ್ 1 ಇಂಟ್ರೊಡಕ್ಷನ್, ಚಾಪ್ಟರ್ ನಂಬರ್ 2 ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್, ಚಾಪ್ಟರ್ ನಂಬರ್ 3 ಮನಿ ಆ್ಯಂಡ್ ಬ್ಯಾಂಕಿಂಗ್, ಚಾಪ್ಟರ್ ನಂಬರ್ 6 ಓಪನ್ ಎಕನಾಮಿ, ಮ್ಯಾಕ್ರೋ ಎಕನಾಮಿಕ್ಸ್. ಸೊ ಅಕಾರ್ಡಿಂಗ್ ಟು ಮಿ ದೀಸ್ ಆರ್ ದಿ ಇಂಪಾರ್ಟೆಂಟ್ ಕ್ವಶನ್ಸ್. ಎಲ್ಲೆಲ್ಲಿ 4 ಮಾರ್ಕ್ಸ್ ಮತ್ತು 6 ಮಾರ್ಕ್ಸ್ ಎರಡೂ ಅದು ಆ ಚಾಪ್ಟರ್ನಲ್ಲಿ, ಅಂಥ ಚಾಪ್ಟರ್ನ ನಾವು ಜಾಸ್ತಿ ಫೋಕಸ್ ಮಾಡಬೇಕಾಗಿರೋ ಅವಶ್ಯಕತೆ ಇರ್ತದೆ. ಈಗ ಆಲ್ರೆಡಿ ಬ್ಲೂ ಪ್ರಿಂಟ್ ಮಾಡಲ್ ವೈಸ್ ಕ್ವಶನ್ ಪೇಪರ್ಗಳನ್ನು ಎಷ್ಟು ಜನ ಹೇಳ್ತಾ ಇದ್ರು ಸರ್ 3 ಮಾಡಲ್ ಕ್ವಶನ್ ಪೇಪರ್ ಅದ, 3 ಬ್ಲೂ ಪ್ರಿಂಟ್ ಅದ. ಈಗ ಇಲಾಖೆಯವರು ಏನು ಮಾಡಲ್ ಕ್ವಶನ್ ಪೇಪರ್ 1, 2, 3 ಕೊಟ್ಟಿದ್ದಾರೆ, ಆ 1, 2, 3ಗೆ ಅವರು ಬ್ಲೂ ಪ್ರಿಂಟ್ ಯಾವುದನ್ನು ಫಾಲೋ ಮಾಡಿದ್ದಾರೆ ಅಂತ ಬ್ಲೂ ಪ್ರಿಂಟ್ 1, ಬ್ಲೂ ಪ್ರಿಂಟ್ 2, ಬ್ಲೂ ಪ್ರಿಂಟ್ 3 ಕೊಟ್ಟಿದ್ದಾರೆ. ಬಟ್ ನೀವು ಅದೇ ಇಲಾಖೆಯ ವೆಬ್ಸೈಟ್ಗೆ ಹೋದಾಗ ನಿಮಗೆ ಈ ರೀತಿ 25, 26 ಬ್ಲೂ ಪ್ರಿಂಟ್ ಒಂದೇ ಒಂದು ಬ್ಲೂ ಪ್ರಿಂಟ್ ಸಿಗ್ತದೆ. ಸೊ ಒಂದೇ ಒಂದು ಬ್ಲೂ ಪ್ರಿಂಟ್ ಅವ್ರು ಕೊಟ್ಟಿರೋದ್ರಿಂದ ಯಾವುದೇ ಕನ್ಫ್ಯೂಷನ್ಸ್ ನಮಗೆ ಈ ವರ್ಷ ಇಲ್ಲ. ಈಗ ಹೋದ ವರ್ಷ ಈ ರೀತಿ ಮಾಡಿದ್ರು, ವೆಬ್ಸೈಟ್ನಲ್ಲಿ ಇನ್ನೂ ಕೂಡ ಇದು ಸಿಗ್ತದೆ. ಇದಕ್ಕೆ 25, 26 ಹೆಡ್ಡಿಂಗ್ ಇದ್ದಾರೆ. ಬಟ್ ಆಲ್ರೆಡಿ ಇವೆಲ್ಲ ಹೋದ ವರ್ಷ 2024-25 ಬ್ಯಾಚ್ಗೆ ಕೊಟ್ಟಿರುವಂಥ ಪ್ರಶ್ನೆಗಳೇ ಈ ವರ್ಷವೂ ಕೂಡ ಅವೇ ಪ್ರಶ್ನೆಗಳು ನಮಗೆ ಆ ವೆಬ್ಸೈಟ್ನಲ್ಲಿ ಕಾಣ್ತಾ ಇದೆ. ಇನ್ನು ಹೊಸದಾಗಿ ನಮಗೇನು ಕಾಣ್ತಾ ಇದೆ ಆ ವೆಬ್ಸೈಟ್ನಲ್ಲಿ 2024 ಅಂದರೆ ಆ್ಯನ್ಯುವಲ್ ಎಕ್ಸಾಮ್, ಹೋದ ವರ್ಷ ಆ್ಯನ್ಯುವಲ್ ಎಕ್ಸಾಮ್ 1, ಆ್ಯನ್ಯುವಲ್ ಎಕ್ಸಾಮ್ 2, ಆ್ಯನ್ಯುವಲ್ ಎಕ್ಸಾಮ್ 3 ಕ್ವಶನ್ ಪೇಪರ್ಸ್ ಬಿಟ್ಟಿದ್ದಾರೆ. 2025 A1, A2, A3 ಬಿಟ್ಟಿದ್ದಾರೆ. ಇದ್ರ ಜೊತೆಗೆ ಇದರ ಆನ್ಸರ್ಸ್ಗಳನ್ನು ಕೂಡ ಬಿಟ್ಟಿದ್ದಾರೆ. ಓಕೆ, ಅದಾದ ನಂತರ ಪ್ರಾಕ್ಟೀಸ್ ಪೇಪರ್ 1 ಮತ್ತು ಪ್ರಾಕ್ಟೀಸ್ ಪೇಪರ್ 2. ಸೊ 6+2 1, 2, 3, 4, 5, 6, 7, 8 ಕ್ವಶನ್ ಪೇಪರ್ಸ್ ಆಫ್ ಆಲ್ ಸಬ್ಜೆಕ್ಟ್ಸ್, ಎಲ್ಲ ಸಬ್ಜೆಕ್ಟ್ಗಳ 8 ಪ್ರಶ್ನೆ ಪತ್ರಿಕೆಗಳು ನಿಮಗೆ ಇಲಾಖೆಯಲ್ಲಿ ಸಿಗ್ತದೆ. ಅದರೊಳಗೆ 3 ಆನ್ಸರ್ ಕ್ವಶನ್ ಪೇಪರ್ಗಳಿಗೆ ಆನ್ಸರ್ಸ್ ಕೂಡ ಅದ. ಸೊ ದೀಸ್ 8 ಕ್ವಶನ್ ಪೇಪರ್ಸ್ ಅಕಾರ್ಡಿಂಗ್ ಟು ಮೀ ವಿಲ್ ಬಿ ಇನಫ್ ಟು ಸ್ಟಡಿ ಆ್ಯಂಡ್ ಪ್ರಿಪೇರ್ ದ ಸ್ಟ್ರಾಟಜಿ. ಓಕೆ, ಸೊ ನೀವು ಇದೇನು ಬ್ಲೂ ಪ್ರಿಂಟ್ ಮಾಡಲ್ ಕ್ವಶನ್ ಪೇಪರ್ಸ್ 1, 2, 3 ಫಾಲೋ ಮಾಡಿರಿ. ಬಟ್ ಬ್ಲೂ ಪ್ರಿಂಟ್ ಇದನ್ನು ನೋಡೋ ಅವಶ್ಯಕತೆ ಇಲ್ಲ. ದಿಸ್ ಬ್ಲೂ ಪ್ರಿಂಟ್ ಇಸ್ ಇನಫ್. ಈ ಬ್ಲೂ ಪ್ರಿಂಟನ್ನು ನೀವು ನೋಟ್ ಡೌನ್ ಮಾಡ್ಕೊಳ್ರಿ, ಕಾಪಿ ಮಾಡ್ಕೊಳ್ರಿ. ಆಲ್ರೆಡಿ ನಾನು ಇನ್ಸ್ಟಾಗ್ರಾಮ್, ವಾಟ್ಸಪ್ನಲ್ಲಿ ಕೂಡ ಬಿಟ್ಟಿರ್ತೀನಿ ಲಿಂಕ್ಗಳನ್ನು. ಸೊ ಸಾಧ್ಯವಾದರೆ ಅಲ್ಲಿ ಜಾಯಿನ್ ಆಗುವಂಥ ಪ್ರಯತ್ನವನ್ನು ಮಾಡಿರಿ. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಸಿಗ್ತದೆ. ಸೊ ದ್ಯಾಟ್ಸ್ ಆಲ್, ವಿಲ್ ಸ್ಟಾಪ್ ಟುಡೇ ಸೆಷನ್. ಇನ್ನು ಮುಂದೆ
ಬಿಸ್ನೆಸ್ ಸ್ಟಡೀಸ್ದು ಕೂಡ ಬ್ಲೂ ಪ್ರಿಂಟ್ ತೊಗೊಂಡು ಬರ್ತೀನಿ. ಅಕೌಂಟೆನ್ಸಿ ಮಾಡಿದ್ದೀನಿ ಆಲ್ರೆಡಿ, ಬಿಸ್ನೆಸ್ ಸ್ಟಡೀಸ್ ಇನ್ನೂ ಮಾಡಿಲ್ಲ, ಅದನ್ನು ಮಾಡ್ತೀನಿ. ಈ 3 ಬ್ಲೂ ಪ್ರಿಂಟ್ಸ್ಗಳನ್ನು ಒನ್ಸ್ ನಾವು ಫಿನಿಷ್ ಮಾಡಿದ ನಂತರ ವಿಲ್ ಸ್ಟಾರ್ಟ್ ವಿತ್ ದಿ ಚಾಪ್ಟರ್ಸ್ ರಿವಿಷನ್ಸ್. ಓಕೆ, ಅಕೌಂಟೆನ್ಸಿ, ಬಿಸ್ನೆಸ್ ಸ್ಟಡೀಸ್, ಸ್ಟ್ಯಾಟಿಸ್ಟಿಕ್ಸ್, ಎಕನಾಮಿಕ್ಸ್ ಎಲ್ಲವನ್ನು ಕೂಡ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ನೀವು ಸಪೋರ್ಟ್ ಮಾಡಿ, ಒಂದು ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ನೀವು ನಮಗೆ ನೀಡುವಂಥ ಒಂದು ಮೋಟಿವೇಶನ್ ಆಗಿರ್ತದೆ. ಆಮೇಲೆ ನಿಮಗೇನು ಬೇಕು, ನಿಮ್ಮ ಡಿಮಾಂಡ್ಸ್ ಏನು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಎಷ್ಟೋ ಜನ ಕಮೆಂಟ್ ಸೆಕ್ಷನ್ ತಿಳಿಸಿದರೆ ಎಕನಾಮಿಕ್ಸ್ ಕೂಡ ಮಾಡಿ ಅಂತ ಮಾಡಿದ್ದೀನಿ. ಕಮೆಂಟ್ ಸೆಕ್ಷನಲ್ಲಿ ನೀವು ತಿಳಿಸ್ರಿ, ಅದನ್ನು ಫುಲ್ಫಿಲ್ ಮಾಡುವಂಥ ಜವಾಬ್ದಾರಿ ನಂದು. ಓಕೆ, ಸೊ ಥ್ಯಾಂಕ್ ಯು ಎವ್ರಿಬಡಿ ಫಾರ್ ವಾಚಿಂಗ್ ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್. ಥ್ಯಾಂಕ್ ಯು, ಅಂಟಿಲ್ ವಿ ಮೀಟ್ ಅಗೇನ್.